Hi guys, welcome back to my YouTube channel. ಇವತ್ತೇನಂದರೆ ನಮ್ಮ ಹಿಂದೂ ಮಹಾಸಭಾ ಗಣಪತಿ ನಾಳೆ ಬಿಡ್ತಾ ಇದ್ದಾರೆ. ಡೆಕೋರೇಷನ್ನು ಎಲ್ಲ ಹೆಂಗೆ ರೆಡಿಯಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಗೈಸ್, ಇವಾಗ ಗೋಪಿ ಸರ್ಕಲಿಗೆ ಬಂದ್ವಿ. ಇಲ್ಲೆಲ್ಲ ಡಿ ಜೆಗಾಲೇ ರೆಡಿ ಮಾಡ್ತಾ ಇದ್ದಾರೆ. ಲೈಟಿಂಗ್ಸ್ ನೋಡಿ ಹೆಂಗೆ ಮಾಡಿದ್ದಾರೆ. ಇವನು ಪ್ರೀತಮ್ ಅಂತ ಮುಖ ತೋರಿಸೋ ಅಂತಮ್ಮ. ಈ ಸರಿ ಲೈಟಿಂಗ್ಸ್ಗಳು ಜಾಸ್ತಿ ಇದ್ದಾವೆ, ಸೌಂಡ್ಸ್ ಎಷ್ಟಾಗ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಅಲ್ಲೇ ಗಾಡಿ ಹಾಕ್ಬಿಟ್ಟು ನಮ್ಮ ಗಾಂಧಿ ಸರ್ಕಲ್ ಹತ್ರ ಹಾಕೊಂಡ್ಬಂದ್ವಿ. ಹೂ ಮಾರ್ಕೆಟಲ್ಲೂ ಫುಲ್ಲು ಚೆನ್ನಾಗಾಯ್ತು. ಹೋಗ್ತಿದ್ದಂಗೆ ರೈಟ್ ಸೈಡ್ಗೆನೆ ಧರ್ಮಸ್ಥಳದ್ದು ಮಹಾದ್ವಾರ ಮಾಡಿದ್ರು. ಇದೆ ನೋಡಿ ಗಾಯ್ಸ್, ಸಮುದ್ರ ಮಂಥನ ಮಾಡಿರೋದು. ನೋಡಕ್ಕೆ ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇದೆ ನಂತರ ಮತ್ತೊಮ್ಮೆ ದೇವಾನು ದೇವತೆಗಳು ಡೌನ್ ಬಂದ್ವಿ. ಈ ಗಣಪನಿನೂ ಸಖತ್ತಾಗಿ ರೆಡಿ ಮಾಡಿದ್ರು, ಎಕ್ಸಿಬಿಷನ್ ಎಲ್ಲ ಮಾಡಿದ್ರು ಸೈಡ್ ಅಲ್ಲಿ. ಇದಾಗ್ತಿದಂಗೆ ನನ್ನ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಯ್ ಗಾಯ್ಸ್, ನೆನೆ ಫುಲ್ಲು ರಶ್ ಇತ್ತು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಂದಿದ್ದು ಲೇಟ್ ಆಯಿತು. ಬಂದ್ಕೊಂಡ್ವಿ. ಇವತ್ತು ಬೆಳಗ್ಗೆ ಆಗಲೇ ಸ್ನಾನ ಮಾಡಿ ಗಣಪತಿ ಹತ್ರ ಹೊರಟಿದ್ದೀವಿ. ನಮ್ಮ ನವೀನ್ ಅವರು ರೆಡಿ ಆಗ್ತಾ ಇದ್ದಾರೆ. ತಿಂಡಿ ಮಾಡ್ಕೊಂಡು ಹೋಗೋಣ ಬನ್ನಿ. ಗಾಯ್ಸ್, ಇವಾಗ ರೆಡಿಯಾಗಿ ಈ ಕಡೆ ಬಂದ್ವಿ. ನಮ್ಮ ನವೀನ್ ಅವ್ರು ನೋಡ್ರಿ, ಇದ್ದು ಸಾಲ ಹುಲಿ ಥರ ಕಾಣಿಸ್ತಾರೆ. ಗಣಪತಿ ಹತ್ರ ಹೋಗೋಣ ಅಂತ ಬಂದ್ವಿ. ನಮ್ಮೊಬ್ಬರು ಫ್ರೆಂಡ್ ಇದ್ರು, ನಿಖಿಲಣ್ಣ ಅಂತ. ಅವ್ರು ನೋಡಿದ್ರೆ ಅವಲೇ ಬಂದಿಲ್ಲ, ನೋಡಿ ಗಾಯ್ಸ್, ಈ ಒಟ್ಟನೆ ಕಾದು ಕೊನೆಗೂ ಊರು ಗೇಟಲ್ಲೇ ಇದ್ದೀನಿ ಅಂದ್ಬಿಟ್ಟು ಅಲ್ಲೂ ಇರಲಿಲ್ಲ. ನಾವೇ ಬಂದು ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಹೋಗ್ತಾ ಇರೋದೇ ಗಾಡಿ ಹುಡುಕೋಣ. ಅಲ್ಲಿ ನೋಡಿದ್ರೆ ಹೆಚ್ಚೆಚ್ಚು ಗಾಯ್ಸ್ ಡ್ರೈವ್ ಮಾಡಿಕೊಂಡು ಒಂದು ಕೈಲಿ ಡ್ರೈವ್ ಮಾಡ್ತಾವನೆ. ನಮಗೆ ಇಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಒಬ್ಬೊಬ್ಬರ ಮಕ್ಕಳು ಬೇರೆ ಇದ್ದೀವಿ. ಒಂದಲ್ಲ ಗಾಯ್ಸಿ ನನ್ನ ಮಕ್ಕಳದು. ಗಾಯ್ಸ್ ಇದು ಮಾಡ್ತಾ ಇದ್ದೀವಿ. ಇವಾಗ ಡಿ ಜೆ ಹತ್ರ ಬಂದ್ವಿ. ಹೆಂಗೆ ರೆಡಿಯಾಗಿದೆ ನೋಡೋಣ ಅಂತ. ಇಲ್ಲೇ ಸ್ಟಾಪು ಗಾಡಿ ಇನ್ನೂ ರೆಡಿ ಆಗ್ತಾ ಇದೆ ಗೈಸ್. ಅಲ್ಲಿಂದ ಬಂದು ಕಾಲೇಜ್ ಕೊಟ್ಟು ಬೆಂಕಿ ಅವರು ತಿನ್ಕೊಂಡು ನಮ್ಮ ಹೋಟ್ಲ್ ಹತ್ರ ಬಂದಿದ್ವಿ. ಕಾಲೇಜ್ ಹತ್ರ ಬಂದಿದ್ವಿ. ಹಂಗೆ ಹೋಟ್ಲ್ ನೋಡಿಕೊಂಡು ನಮ್ಮ ಭಟ್ರನ್ನ ಮಾತಾಡ್ಸ್ಕೊಂಡು ಬನ್ನಿ ಗಣಪತಿಗೆ ಹೋಗಿ ಚೆನ್ನಾಗಿ ಕುಣ್ಕೊಂಡು ಸುಸ್ತಾಗೋಯ್ತು ಗಾಯ್ಸ್. ಒಂದು 10-10:30ವರೆಗೂ ಆಡಿದ್ವಿ. ನೋಡಿದ್ರೆ ಮೈನ್ ಡಿ ಜೆ 7:00 ಆಫ್ ಮಾಡಿಬಿಟ್ಟಿದ್ರು. ಯಾಕೆ ಅಂತ ಗೊತ್ತಿಲ್ಲ, ಅವ್ರಿಗೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾಯಿದ್ರು. ಇದಾದಮೇಲೆ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು. ಹಾಯ್ ಗಾಯ್ಸ್, ಇವತ್ತು ಮತ್ತೆ ಫ್ರೆಶ್ ಅಪ್ ಆಗಿ ನಮ್ಮ ನವೀನ್ ಅವರ ಊರಲ್ಲಿ ಗೌರಿ ಬಿಡ್ತಾ ಇದ್ದಾರೆ, ಹೋಗ್ತಾ ಇದೀವಿ. ಅವ್ರ ಅಣ್ಣಂದಿರೋರು ಬಂದಿದ್ದಾರೆ, ಅವ್ರು ಮುಂದೆ ಇದ್ದಾರೆ ನೋಡಿ. ಕ್ಯಾಮ್ರಾ ಮೇಲೆ ನೀರು ಬಿಟ್ಬಿಟ್ಟಿದೆ ಗಾಯ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವ್ರು ದೇವಣ್ಣ. ನಮ್ಮ ಹೋಟ್ಲು ನೋಡಿ ಗಾಯ್ಸ್ ಹೆಂಗಿತ್ತು, ಇವಾಗ ಮಾಡ್ಬಿದ್ದಂಗೆ ಆಗ್ಬಿಟ್ಟಿತ್ತು. ಅಂತೂ ಇಂತೂ ತರೀಕೆರೆ ಹೋಗೋಷ್ಟೊತ್ತಲ್ಲಿ ಕತ್ಲಾಗ್ಬಿಡ್ತು. ಇವತ್ತು ನೋಡಿದ್ರೆ ಚಂದ್ರ ಹುಣ್ಣಿಮೆ ಅಂತೆ.
ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು. ಅಲ್ಲಿ ನೋಡಿದ್ರೆ ಕರೆಂಟು ಇರಲಿಲ್ಲ. ಊರಿಗೆ ಹೋದ್ವಿ. ಎದ್ದು ಟಿಫನ್ ಮಾಡಿಕೊಂಡು ನಮ್ಮ ನವೀನವ್ರ ತೋಟ ನೋಡೋಣ ಅಂತ ಬಂದ್ವಿ. ಇದೆಲ್ಲ ಗಿಡಗಳೆಲ್ಲ ಇವನು ಹುಟ್ದಾಗ ಹಾಕಿದ್ದಂತೆ. ಇವ್ನಿಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟೇ ವಯಸ್ಸು ಅದಕ್ಕೂ ಆಗಿದೆಯಂತೆ. ಅಲ್ಲಿಂದ ತೆಂಗಿನ ತೋಟದ ಕಡೆ ಹೋಗಿ ಅಡಿಕೆ ನೋಡಿಕೊಂಡು ನಮ್ಮ ನವೀನವರು ಎಳ್ನೀರುಗಳನ್ನ ಕಾಯಿಗಳನ್ನ ಕೀಳ್ತಾಯಿದ್ರು. ನವೀನವ್ರ ತೋಟಕ್ಕೆ ಬಂದು ಎಳ್ನೀರು ಕುಡಿತಾ ಇದ್ವಿ. ಮಖ ತೋರಿಸ್ರಿ ನವೀನವ್ರೆ. ಕಾಯೆಲ್ಲ ತೊಗೊಂಡು ಮನೆ ಹತ್ರ ಹೋಗ್ತಾ ಇದ್ವಿ. ನಮ್ಮ ನವೀನವ್ರ ಲೈಫು ಹೆಂಗಿರ್ಬೇಕು ಅಂತ ಹೇಳ್ತಾರೆ ಕೇಳಿ. ಮುದ್ದಲ್ಲಪ್ಪ, ಮುದ್ದೆ. ಓಹೋ, ನೆಮ್ಮದಿ ನೆಮ್ಮದಿ. ಒಂಚೂರು ಹಿಂದೆ ತಿರ್ಗಾ ಹೇಳ್ತೀನಿ ಲೈ. ಶಿವಮೊಗ್ಗ ಬಂದು ನನ್ನ ಫೋನ್ಗೊಂದು ಕ್ಯಾಬ್ ತೊಗೊಂಡು ನವೀನವ್ರದ್ದು ಡಿಸ್ಪ್ಲೇ ಹಾಕ್ಸ್ಕೊಂಡು ನೈಟ್ ಆಯಿತು ಅಂತ ಊಟ ಮಾಡಿದ್ವಿ. ಹಂಗೆ ಆಚೆ ನೋಡ್ತಾ ನೋಡ್ತಾ ಕತ್ಲಾಗ್ಬಿಟ್ಟಿತ್ತು. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡೋಣ ಸಾಕು ಅನಿಸ್ತು. ಬಾಯ್.